ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ. ಸರ್, ಇಲ್ಲಿಂದ ನಾವು ಒಂದು 20 ಜನ ಈ ಬೇತ್ಮಾಳದಿಂದ, ಅಲ್ಲಿಂದ ಸೇರಿ ಅಲ್ಲೊಂದು 40 ಜನ, ಟೋಟಲ್ ಒಟ್ಟು 60 ಜನ ನಾವು ಪ್ರಯಾಣವನ್ನು ಬೆಳೆಸಿ ಮುಳಬಾಗಿಲಿಂದ. ಎಷ್ಟು ದಿನ ಪ್ರಯಾಣ? ಟೋಟಲ್ ಪ್ರಯಾಣ ನಾವು ಈ ಬೇತ್ಮಾಳದಿಂದ ಸೇರಿ 5 ದಿವಸ ಪ್ರಯಾಣ ಮಾಡ್ತೀವಿ. 25ನೇ ತಾರೀಕು ನಮಗೆ ದರ್ಶನ. ಎಲ್ಲರಿಗೂ ಏನೇ ತೊಂದರೆಗಳಿದ್ದರೂ ಈ ಒಂದು ದಿವಸ ಎಲ್ಲರ ತೊಂದರೆಗಳು ನಿಭಾಯಿಸಿ ಪರಮಾತ್ಮನ ಎಲ್ಲರನ್ನೂ ಸುಖವಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ನಾವು ಮೆಚ್ಕೋಬೇಕಾಗಿರೋದು. ಯಾಕೆಂದರೆ ನಾವೆಲ್ಲ ಹಳ್ಳಿಗಳಿಂದ ಬಂದಿರೋಂಥವರು. ಹಳ್ಳಿಗಳಲ್ಲಿ ಬಹಳ ಕಷ್ಟಗಳಿರ್ತವೆ, ಮನೆಗಳಲ್ಲಿ ತೊಂದರೆಗಳಿರ್ತವೆ. ಆದರೆ ನಾವು ಹೋಗೋ ದಿವಸ ಪ್ರಯಾಣ ಅಂತ ನಿಗದಿ ಮಾಡಿರ್ತೀವಿ. ಆ ನಿಗದಿಗೆ ಟೈಮ್ಗೆ ನಮ್ಮ ಎಲ್ಲ ತಾಪತ್ರೆಗಳು ನೀಗಿ ಆ ಪರಮಾತ್ಮನು ನೇರವಾಗಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ರಿಗೂ ಸಂತೋಷ ಆಗಿದೆ. ಎಲ್ಲರೂ ಸುಖವಾಗಿ ದರ್ಶನ ಪಡ್ಕೊಳ್ತಾ ಇದ್ದಾರೆ. ಅಲ್ಲಿಂದ ಬಂದ ಮೇಲೆ ದೇವರು ಎಲ್ರಿಗೂ ಒಂದು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ. ನಮ್ಮಲ್ಲಿರುವಂಥ ಎಷ್ಟೋ ಕೆಟ್ಟ ಬುದ್ಧಿಗಳು ಏನೇನೋ ಇರ್ತವೆ, ಅವನ್ನೆಲ್ಲ ಬಿಡಬೇಕು ಅನ್ನೋ ಬಿಟ್ಬಿಟ್ಟಿದ್ದೀವಿ. ಸುಮಾರು ಜನ ಕೆಲವು ದೋಷಗಳನ್ನೆಲ್ಲ ಬಿಟ್ಟಿದ್ದೀವಿ. ಮುಂದಕ್ಕೆ ಪರಮಾತ್ಮ ಮನೆಯವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾವು ಹೇಳ್ತೀವಿ. ಬೇತ್ಮಂಗಲ ನ್ಯೂಟೌನ್ನಿಂದ ಸುಮಾರು ನಾವು ಒಂದು 20 ಜನ ತಂಡ ಪಾದಯಾತ್ರೆಯನ್ನು ಬೇತ್ಮಂಗಲ ನ್ಯೂಟೌನ್ ಬೆಸ್ತರ ಬೀದಿಯ ಗಂಗಮ್ಮನ ದೇವಸ್ಥಾನದಿಂದ ಪ್ರಾರಂಭಿಸ್ತಾ ಇದ್ದೀವಿ. ಪ್ರತಿ ವರ್ಷದಿಂದ ನಾವು ಈ ತಂಡ ಮೊದಲಿಗೆ ಮುಳಬಾಗ್ನಲ್ಲಿ ಒಂದು ದಿವಸ ನಾವು ಹಾಲ್ಟ್ ಇದ್ದು, ತದನಂತರ ಪ್ರತಿದಿನ 40 ಕಿಲೋಮೀಟ್ರು ಪ್ರಯಾಣವನ್ನು ಬೆಳೆಸಿ ಪಲಮ್ನೇರ್ ಅಲ್ಲಿ ಒಂದು ದಿನ ನಾವು ಅಲ್ಲಿ ಹಾಲ್ಟ್ ಇರ್ತೀವಿ. ಹಾಗೆಯೇ ನಾವು ಮುಂದಿನ ಒಂದು ಹಾಲ್ಟನ್ನು ನಾವು ಕಾಣಿಪಾಕಮಲ್ಲಿರ್ತೀವಿ. ಅದೇ ರೀತಿಯಾಗಿ ಮತ್ತೊಂದು ದಿವಸ ನಾವು ಪಣಪಾಕಂ ಬಲ್ಲಿ ಅಲ್ಲಿ ನಾವು ಹಾಲ್ಟ್ ಇದ್ದು, ತದನಂತರ ನಾವು ಬೆಟ್ಟವನ್ನು ಸೇರ್ತೀವಿ. ಹೀಗೆ ಇಲ್ಲಿಂದ ನಮ್ಮ ತಂಡ ಮುಳಬಾಗಿಲಿಗೆ ಹೋದಾಗ ಮುಳಬಾಗಿಲಿಗೆ ಕೋಲಾರ, ಮುಳಬಾಗಿಲಿನವರು, ಹೊಸಕೋಟೆ ಈ 4 ತಂಡಗಳು ಒಂದು ಜಾಗ ಸೇರಿಬಿಟ್ಟು ಇಲ್ಲಿಂದ ನಾವು ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಪ್ರತಿ ವರ್ಷವೂ ನಮಗೆ ಆ ವೆಂಕಟರಮಣ ಸ್ವಾಮಿ ಒಳ್ಳೆಯದನ್ನೇ ಮಾಡ್ತಾ ಇದ್ದಾನೆ. ಅದನ್ನು ಇದರಿಂದ ನಮ್ಮ ತಂಡ ನಮ್ಮ ಶಕ್ತಿ ಇರೋವರೆಗೂ ನಾವು ಪ್ರಯಾಣವನ್ನು ಬೆಳೆಸ್ತೀವಿ, ಆ ಸ್ವಾಮಿ ದರ್ಶನ ಪಡ್ಕೊಂತೀವಿ. ಅಂದುಕೊಂಡಿರೋದು ಒಳ್ಳೆಯದೇ ಆಗಿದೆ. ನಮಗೆ ದೇವರ ದಯೆಯಿಂದ ನಮಗೆ ಯಾವುದೇ ಒಂದು ಕೆಟ್ಟದ್ದಾಗಿಲ್ಲ. ನಾವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಸುಸೂತ್ರವಾಗಿ ಆಗಿದೆ ದೇವರ ದಯೆಯಿಂದ. ನಮಗೆ ಆ ವೆಂಕಟರಮಣ ಸ್ವಾಮಿಯಿಂದ ನಾವು ಆ ದೇವ್ರನ್ನ ನಂಬಿದ್ದೀವಿ. ನಮ್ಮ ಕೆಲಸಗಳು ಸುಸೂತ್ರವಾಗಿ ನಡೀತಾ ಇದೆ. ಏನಿಲ್ಲ ಸರ್, ಮೊದಲು ನಾವು ಧರ್ಮದರ್ಶನಕ್ಕೆ ಹೋಗ್ತಾ ಇದ್ವಿ. ಈಗ ಟಿಕೆಟ್ಸ್ ಮೊದಲೇ ಬುಕ್ ಮಾಡ್ಕೊಂಡ್ಬಿಡ್ತೀವಿ. ಯಾಕೆಂದರೆ ಲಾಸ್ಟ್ ಇಯರ್ ವೈಕುಂಠ ಏಕಾದಶಿ 10 ದಿವಸಗಳು ನಮಗೆ ಯಾವುದೇ ಒಂದು ದರ್ಶನಕ್ಕೆ ಬಿಡಲಿಲ್ಲ. ಅವರು ಆ ಟೋಕನ್ ಸಿಸ್ಟಮ್ ಮಾತ್ರ ಅವ್ರು ಬಿಡ್ತಾಯಿದ್ರು. ಅದರಿಂದ ಕೆಲವು ಜನರಿಗೆ ಲಾಸ್ಟ್ ಇಯರ್ ಆಗಲಿಲ್ಲ ದರ್ಶನ, ಕೆಲವ್ರಿಗೆ ಮಾತ್ರ ಆಯಿತು. ಈ ರೀತಿ ಸರ್, ನಮಗೆ ಸ್ಪೆಷಲ್ ಅಂತ ಏನು ದರ್ಶನ ಇಲ್ಲ. ಅಲ್ಲಿ ನೇರವಾಗಿ ಎಲ್ರಿಗೂ ಆಗುತ್ತಾರೆ, ನಮಗೂ ದರ್ಶನ ಬಾರಿ ಹೋಗ್ತಾ ಇದ್ವಿ. ಬಟ್ ಮುಳಬಾಗಿಲಿಂದ ನಾವು 17ನೇ ಬಾರಿ ಈ ಸಾರಿ, ಈ ನಮ್ಮ ನ್ಯೂಟೌನ್ನಿಂದ 10ನೇ ಬಾರಿ. ಊಟದ ವ್ಯವಸ್ಥೆ ಎಲ್ಲ ನಾವೇ ಅರೇಂಜ್ ಮಾಡ್ಕೊತೀವಿ. ಅದಕ್ಕೆ ಇಷ್ಟೊಂದು ಹಣ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಒಂದು ವಾಹನವನ್ನು ನಾವು ಟಿಫನ್ ಮಾಡೋ ಜಾಗಕ್ಕೆ ವಾಹನ ಮತ್ತು ಅಡುಗೆಯನ್ನು ಕಳಿಸಿರ್ತೀವಿ. ನಮ್ಮ ಲಗೇಜ್ ಎಲ್ಲ ಅವ್ರು ಹಾಕ್ಕೊಂಡು ಹೋಗ್ತಾರೆ. ಅಲ್ಲಿ ನಮಗೆ ಒಂದು 15 ಕಿಲೋಮೀಟ್ರಿಗೆ ಟಿಫನ್ನು, ತದನಂತರ ಒಂದು 25 ಕಿಲೋಮೀಟ್ರಿಗೆ ಊಟದ ವ್ಯವಸ್ಥೆ, 40 ಕಿಲೋಮೀಟ್ರಿಗೆ ಅಲ್ಲಿ ಊಟದ ವ್ಯವಸ್ಥೆ ಮತ್ತು ರೂಮ್ಗಳನ್ನು ನಾವು ಮಾಡ್ಕೊತೀವಿ. ಸ್ವಂತ ನಮ್ಮ ಖರ್ಚಲ್ಲೇ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸರ್, ಇಲ್ಲಿಂದ ನಾವು ಒಂದು 20 ಜನ ಈ ಬೇತ್ಮಾಳದಿಂದ, ಅಲ್ಲಿಂದ ಸೇರಿ ಅಲ್ಲೊಂದು 40 ಜನ, ಟೋಟಲ್ ಒಟ್ಟು 60 ಜನ ನಾವು ಪ್ರಯಾಣವನ್ನು ಬೆಳೆಸಿ ಮುಳಬಾಗಿಲಿಂದ. ಎಷ್ಟು ದಿನ ಪ್ರಯಾಣ? ಟೋಟಲ್ ಪ್ರಯಾಣ ನಾವು ಈ ಬೇತ್ಮಾಳದಿಂದ ಸೇರಿ 5 ದಿವಸ ಪ್ರಯಾಣ ಮಾಡ್ತೀವಿ. 25ನೇ ತಾರೀಕು ನಮಗೆ ದರ್ಶನ.